ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ. ಇವತ್ತು ರಘುವೀರ್ ಎಂಬ ಒಬ್ಬ ನಾಯಕ ನಟನ ಕತೆ ಹೇಳಲಿಕ್ಕೆ ಹೊರಟಿದ್ದೀನಿ ನಾನು. ಚೈತ್ರದ ಪ್ರೇಮಾಂಜಲಿ ಸಿನಿಮಾ. ಈ ಸಿನಿಮಾ ವಾಸ್ತವವಾಗಿ ಡೈರೆಕ್ಟ್ ಮಾಡಬೇಕಾದವರು PH ವಿಶ್ವನಾಥ ಅಂತ. ಪುಟ್ಟಣ್ಣವರ ಸಹಾಯಕರಾಗಿ ದುಡಿದವರು, ತುಂಬ ದೊಡ್ಡ ಹೆಸರು ಮಾಡಿದವರು, ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟವರು. ಅಂಥ PH ವಿಶ್ವನಾಥ್ ಅವರು ಚೈತ್ರದ ಪ್ರೇಮಾಂಜಲಿ ಸಿನಿಮಾನ ಡೈರೆಕ್ಟ್ ಮಾಡಲಿಕ್ಕೆ ಗೊತ್ತಾಯಿತು. ಸೊ ಸ್ಕ್ರಿಪ್ಟ್ ಅದು ಇದು ಅಂತೇಳೆಲ್ಲ ಕೂತ್ಕೊಂಡಾಗ ಅಲ್ಲಿ ರಘುವೀರ್ ಇದ್ದರು, PH ವಿಶ್ವನಾಥ ಇದ್ದರು, ನಾರಾಯಣ ಸಹಾಯಕ ಇದ್ದರು. ನಾರಾಯಣ ಇವರಿಗೆ ರಘುವೀರಿಗೆ ಆಪ್ತರು, ಎಸ್ ನಾರಾಯಣ್. ಆ್ಯಕ್ಚುಲಿ ಅದು ಡೈರೆಕ್ಟ್ ಮಾಡಬೇಕಾದವರು PH ವಿಶ್ವನಾಥ್ ಅಂತ ಫಿಕ್ಸ್ ಆಗಿರೋರು. ಒಂದು ಹಂತದಲ್ಲಿ ಏನಾಯ್ತಂದರೆ, ಯಾರು ನಾಯಕಿ ಅಂತ ಕೇಳಿದರು. ನಾಯಕಿ ಸಿಲೆಕ್ಟ್ ಆಗಿದೆ ಅಂತೇಳಿ ರಘುವೀರ್ ಹೇಳಿದರು. ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತ PH ವಿಶ್ವನಾಥ್ ಕೇಳಿದರು. ಯಾರು ಅಂತ ಹೇಳಿದರು. ಯಾರು ಎಡಿಟರ್, ಇದೆಲ್ಲ ಕೇಳ್ತಾ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಮತ್ತು ನನಗೇನು ಕೆಲಸ? PH ವಿಶ್ವನಾಥ್ ತುಂಬ ಸ್ವಾಭಿಮಾನಿಯವರು. ಇದು ಸ್ವತಃ PH ವಿಶ್ವನಾಥ್ ನನ್ನ ಹತ್ರ ಹಿಡಿದ ಕತೆ. ನೀವೇ ಎಲ್ಲ ಮಾಡೋದಿದ್ದರೆ ಡೈರೆಕ್ಟ್ರಾಗಿ ನಾನು ಏನು ಮಾಡಬೇಕು ಅಂಥೇಳಿ ಸಿಟ್ಟು ಬಂದು ಎದ್ದು ನಿಂತು ಫೈಲನ್ನು ಅಲ್ಲೇ ಬಿಸಾಡಿ ಹೊರಟೋಗ್ಬಿಟ್ರು PH ವಿಶ್ವನಾಥ್. ಏನಪ್ಪ ಹೀಗಾಗೋಯ್ತು ಅಂತ ರಘುವೀರ್ ಯೋಚನೆ ಮಾಡ್ತಾಯಿದ್ರೆ ಪಕ್ಕ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದು ಎಸ್ ನಾರಾಯಣ್. ಸಹಾಯಕ್ಕೆ ಅಂತ ಬಂದಿದ್ದರು. ಸೊ ಎಸ್ ನಾರಾಯಣ್, ನೀವು ಡೈರೆಕ್ಟ್ ಮಾಡಿ ಅಂತ ಹೇಳಿದರು. ಚೈತ್ರದ ಪ್ರೇಮಾಂಜಲಿ ಯಾವ ಮಟ್ಟಕ್ಕೆ ಹಿಟ್ಟಾಯಿತು ಅಂತೇಳಿ ನಮಗೆಲ್ಲ ಗೊತ್ತು. ಆ ಸಿನಿಮಾದ ಡೈರೆಕ್ಟ್ ಮಾಡಬೇಕಾದವರು PH ವಿಶ್ವನಾಥ್ ಹೊರಗೆ ಹೋದ ಮೇಲೆ ಎಸ್ ನಾರಾಯಣ್ ಅವರಿಗೆ ಅವಕಾಶ ಸಿಕ್ತು ಅಂತೇಳಿ PH ವಿಶ್ವನಾಥ್ ಅವರು ನನ್ನ ಹತ್ರ ಹೇಳಿರೋದು. ಓಕೆ, ನಾರಾಯಣ್ ಸಾಮಾನ್ಯ ಮನುಷ್ಯರಲ್ಲ, ಸಣ್ಣ ಪ್ರತಿಭೆ ಅಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದವರು. ನಟನಾಗಿಯಾಗಿರಲಿ, ಸ್ಕ್ರಿಪ್ಟ್, ಕತೆ ಎಲ್ಲದರಲ್ಲೂ ಕೈಯಾಡಿಸಿ ದೊಡ್ಡ ರೀತಿಯಲ್ಲಿ ಬೆಳೆದವರು ಎಸ್ ನಾರಾಯಣ್. ಆಮೇಲೆ ಬಟ್ ಚೈತ್ರದ ಪ್ರೇಮಾಂಜಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಹೀಗೆ, ನೀನು ಮಾಡು ಅಂತೇಳಿ ರಘುವೀರ್ ಹೇಳಿದ್ದಕ್ಕೆ. ಈಗ ರಘುವೀರ್ ಕಡೆ ಬರೋದಿದ್ದರೆ, ರಘುವೀರ್ ತಂದೆ ಮುನಿಯಲ್ಲಪ್ಪ ಅಂತ. ಆ ಕಾಲದಲ್ಲಿ ಇಡೀ ಬೆಂಗಳೂರಲ್ಲಿ ಇದ್ದಂತಹ 5 ಶ್ರೀಮಂತರಲ್ಲಿ ಒಬ್ಬರು ಮುನಿಯಲ್ಲಪ್ಪ. 5 ಅತಿ ಶ್ರೀಮಂತರಲ್ಲಿ ಒಬ್ಬರು ಈ ಮುನಿಯಲ್ಲಪ್ಪ. ತಿಳ್ಕೊಳ್ಳಿ ಎಷ್ಟು ದುಡ್ಡು ಇರ್ತದೆ, ಎಷ್ಟು ಕೋಟಿ ಇರ್ತದೆ ಅವರ ಹತ್ರ ಅಂತ. ದೊಡ್ಡ ಕಾಂಟ್ರಾಕ್ಟರ್, ತುಂಬ ದೊಡ್ಡ ಹೆಸರು ಮಾಡಿದಂಥ ಕಾಂಟ್ರಾಕ್ಟರ್. ಒಂದು ಈಗಿನ ಬಸ್ ಸ್ಟ್ಯಾಂಡ್ ರೌಂಡ್ ಇದೆಯಲ್ಲ, ಬೆಂಗಳೂರು ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ನ ಶೇಪನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಇದೇ ಮುನಿಯಲ್ಲಪ್ಪ ಅವರು. ಆಮೇಲೆ ಚೌಡಯ್ಯ ಮೆಮೋರಿಯಲ್ ಹಾಲ್, ಅದನ್ನು ಕಟ್ಟಿದವರು, ಕನ್ಸ್ಟ್ರಕ್ಟ್ ಮಾಡಿರೋದವರು ಇದೇ ಮುನಿಯಲ್ಲಪ್ಪ. ಅಂಬರೀಷ್ ಅವರ ಆಗಿನ ಮನೆಯನ್ನು ಕಟ್ಟಿಕೊಟ್ಟವರು ಇವರು. ಆಮೇಲೆ ಯಾವುದೋ ಸ್ಟಾರ್ ನನಗೆ ಮರ್ತೋಯ್ತವ್ರು ಯಾರಂತ, ಬೆಂಗಳೂರಲ್ಲಿ ಒಂದು ಮನೆ ಒಳಗೆ ಒಂದು ಲಿಫ್ಟ್ ಹಾಕಿ ಕೊಟ್ಟಂತಹ ದೊಡ್ಡ ವ್ಯಕ್ತಿ, ಪ್ರಥಮ ವ್ಯಕ್ತಿ ಇದೇ ಮುನಿಯಲ್ಲಪ್ಪನವರು. ಸೊ ಅಷ್ಟು ದುಡ್ಡಿರುವಂಥವರು. ಇಲ್ಲೇನಾಯಿತು, ಚೈತ್ರದ ಪ್ರೇಮಾಂಜಲಿ ಶೂಟಿಂಗ್ ಆಯಿತು, ರಿಲೀಸ್ ಆಯಿತು, ದೊಡ್ಡ ಹೆಸರು ಬಂತು. ಸೊ ಅಲ್ಲೊಂದು ಲವ್ ಎಪಿಸೋಡ್ ಸ್ಟಾರ್ಟ್ ಆಯಿತು. ಅದು ಸಿಂಧು ಮತ್ತು ರಘುವೀರ್ದು. ಎಷ್ಟು ಪರಸ್ಪರ ಪ್ರೀತಿಸ್ಲಿಕ್ಕೆ ಹೊರಟ್ರೆ ಅಂದರೆ ಬಿಟ್ಟಿರ್ಲಿಕ್ಕೆ ಆಗೋದಷ್ಟು. ಸೊ ಇಬ್ಬರು ಮದುವೆ ತೀರ್ಮಾನ ಮಾಡಿದರು. ಹೇಳಿದರೆ ಕಷ್ಟ ಆಗುತ್ತೆ ಫ್ಯಾಮಿಲಿಗೆ, ಯಾಕೆಂದರೆ ಆಲ್ರೆಡಿ ಅಪ್ಪ ಒಂದು ಹುಡುಗಿಯನ್ನು ನೋಡ್ಕೊಂಡಿದ್ದರು. ಫ್ಯಾಮಿಲಿ ಮಧ್ಯೆ ಇವರೇ ನಮ್ಮ ರಘುವೀರಿಗೆ ಹೆಂಡತಿ ಆಗೋಳು ಅಂತೇಳಿ ಫಿಕ್ಸ್ ಆಗಿಬಿಟ್ಟಿತ್ತು. ಅದರ ಮಧ್ಯೆ ಇದು ಹೋಗಿ ನಮ್ಮ ಲವ್ ಎಪಿಸೋಡ್ ತೋರಿಸಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ರಿಜಿಸ್ಟರ್ ಮ್ಯಾರೇಜ್ ಆದರು. ಹೇಳಿದರು. ಅಪ್ಪ ಸತ್ತು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಫಿಕ್ಸ್ ಆಗೋಯ್ತು. ಅಷ್ಟು ಮಾತ್ರ ಅಲ್ಲ, ರಘುವೀರನ್ನು ಹೊರಗೆ ಹಾಕ್ಬಿಟ್ರು. ಒಂದು ದಿನಕ್ಕೆ 15-20 ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿದ್ದ ರಘುವೀರಿಗೆ ಇದೇ ತಂದೆ ಮುನಿಯಲ್ಲಪ್ಪ, ಕೋಟ್ಯಾಧಿಪತಿ, ತಿಂಗಳಿಗೆ 1,000 ರೂಪಾಯಿ ಕೊಡಲಿಕ್ಕೆ ಶುರು ಮಾಡಿದರು. ಹೇಗೆ ಜೀವನ? ಹೆಂಡ್ತಿ ಇದ್ದಾಳೆ, ಒಂದು ಹಂತದಲ್ಲಿ ವರ್ಷ ಕಳಿಬೇಕಿದ್ರೆ ಒಂದು ಮಗು ಆಯಿತು.
ಮನೆಯಿಂದ ಹೊರಗಿದ್ದಾರೆ, ಯಾವುದೋ ಜೋಪಡಿಯಲ್ಲಿ ಜೀವನ ಮಾಡ್ತಾಯಿದ್ರು. ಒಬ್ಬ ಕೋಟ್ಯಾಧಿಪತಿ ಯಾವ ರೀತಿಯಲ್ಲಿ ಬಡತನ ಅನುಭವಿಸಿದ ಅಂದರೆ ಊಟಕ್ಕೂ ಪರದಾಡೋಂಥ ಪರಿಸ್ಥಿತಿ. ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ದು ಇದೇ ರಘುವೀರ್ ಕಥೆಯನ್ನು ಹೇಳಲಿಕ್ಕೆ ಕಾರಣ ಆದ್ದು ರಘುವೀರ್. ಯಥಾ ಪ್ರಕಾರ ವಿಜಯ ಕರ್ನಾಟಕದಲ್ಲಿದ್ದೆ. ಇಲ್ಲಿ ರಘುವೀರ್ ಚೈತನ್ಯ ಪ್ರೇಮಾಂಜಲಿ ಅಂತ ಕಾಣೋದಿಲ್ಲವಲ್ಲ ಈ ವ್ಯಕ್ತಿ, ಎಲ್ಲಿ ಹೋದರು ಅಂತೇಳಿ ಹೀಗೆ ಹುಡ್ತಾ ಇದ್ದಾಗ ಅಲ್ಲಿ ಸಂಪಂಗಿ ರಾಮನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಅದರ ಹೆಸರು MC ಮುನಿಯಲ್ಲಪ್ಪ ಚೆನ್ನಮ್ಮ ಅಂತೇಳಿ ಅಮ್ಮನ ಹೆಸರು. MC ಪ್ಲಾಜಾ ಅಂತ ಅದರ ಹೆಸರು, CM ಪ್ಲಾಜಾ. ಅಲ್ಲಿ ಹೋದೆ ಬೆಳಗ್ಗೆ, ಅಂದರೆ ಬೆಳಗ್ಗೆ ಮಾತ್ರ ಒಂದು ಹೇಳಿ ಸಾಧ್ಯ ಅಂತ. ಅಷ್ಟರಲ್ಲೇ ಗುಂಡು ಮಾಸ್ಟರ್ ಆಗಿಬಿಟ್ಟಿದ್ದರು ರಘುವೀರ್. ಸಿಕ್ಕಾಪಟ್ಟೆ ಕುಡಿಯೋದು, ಬೆಳಗ್ಗೆ ಅಂತ ರಾತ್ರಿ ಅಂತ ಇಲ್ಲ, ಮಧ್ಯಾಹ್ನ ಅಂತೆಲ್ಲ, ಯಾವಾಗ ಕುಡಿಯೋದೆ ಗುಂಡಿನಲ್ಲೇ ಇದ್ದರು. ಸೊ ಬೆಳಗ್ಗೆ ಇದ್ದರೆ ಸಿಗ್ಬೋದು ಅಂಥೇಳಿ 7 ಗಂಟೆ ಒಳಗೆ ಫ್ಲ್ಯಾಟಿಗೆ ಹೋದೆ, ಇದು ಅಪಾರ್ಟ್ಮೆಂಟಿಗೆ ಹೋದೆ. ಕೂತ್ಕೊಂಡಿದ್ದಾರೆ. ಯಥಾ ಪ್ರಕಾರ ಸ್ಮೆಲ್ಲು ರಮ್ಮ ಬೀರ ಏನೋ. ಹೋದ ಕೂಡ ಅವರು ಕೇಳಿದ ಫಸ್ಟ್ ಹಾಗೆ ಗುರುಗಳೇ ಬನ್ನಿ ನಿಮ್ಮ ಹತ್ರ ತುಂಬ ಮಾತಾಡಬೇಕಾಗಿದೆ ಅಂತ ಹೇಳಿದರು. ಕೂತ್ಕೊಂಡೆ. ಫಸ್ಟ್ ಕೇಳಿದ್ದು, ನೀವು ಬೀರ್ ಕುಡಿತೀರಾ ಅದು ವಿಸ್ಕಿ ಕುಡಿತೀರಾ ಅಂತ. ಬೆಳಗ್ಗೆ 6 ಗಂಟೆಗೆ ಅದು ಕುಡ್ದೇ ಅಭ್ಯಾಸ ಇಲ್ಲ, ಬೇರೆ ವಿಸ್ಕಿನ ಬೀರ ಅಂತ ಕೇಳ್ತಾ ಇದ್ದಾನೆ. ಈ ಮನುಷ್ಯಗೆ ಏನು ಇದು ಲೈಫ್ ಏನು ಹೀಗಾಗೋಯ್ತು, ನನಗೆ ಅದು ಯಾವುದು ಬೇಡ, ನಿಮ್ಮ ಲೈಫ್ ಸ್ಟೋರಿ ಬೇಕು ಅಂತೇಳಿದರು. ಸೊ ಆಗ ಇದನ್ನೆಲ್ಲ ಹೇಳ್ತಾ ಬಂದು ಕೊನೆಗೆ ಕಾಲು ಸೂಪಾದರೂ ಕುಡೀರಿ ಅಂತ. ಅದು ಬೇಡ, ಏನು ಬೇಡ, ನೀನು ಸ್ಟೋರಿ ಕೊಟ್ಟಿದ್ದೀನಿ ಅಂತೇಳಿ ಹೋಗಿ ನಾನು ಆ ಸ್ಟೋರಿಯನ್ನು ಫ್ರಂಟ್ ಪೇಜಲ್ಲಿ ದೊಡ್ಡದಾಗಿ ಬರೆದುಬಿಟ್ಟೆ. ಆ ಸ್ಟೋರಿಯ ಎಳೆಯನ್ನು ನಾನೀಗ ಹೇಳ್ತಾ ಇರೋದು. ರಘುವೀರ್ ಎಸ್ಟೇಟ್, ಉಪೇಂದ್ರ ಅವರ ಏನು ತೋಟದ ಮನೆ ಇದೆಯಲ್ಲ, ಆ ಹೋಗುವ ರೋಡಲ್ಲಿದೆ, ರಾಮೋಹಳ್ಳಿ ಅಂತ ಅಲ್ಲಿಗೆ ಹೆಸರು. ರಘುವೀರ್ ಎಸ್ಟೇಟು ಎಕರೆಗಟ್ಟಲೆ ಜಾಗ. ಅಲ್ಲಿ ತೆಂಗಿನ ಮರ ಇದೆ, ತೋಟ ಇದೆ, ಕಮಾನ್ ಇದೆ, ನದಿ ಇದೆ, ಎಲ್ಲ ಇದೆ. ಎಲ್ಲಿ ಹಿಂದಿ ಚಿತ್ರರಂಗದವರು ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ, ತೆಲುಗುದವರು, ತಮಿಳಿನವರು ಎಲ್ಲ ಬಂದು ಹಾಡಾಗಲಿ ಯಾವುದೇ ಆಗಲಿ ಸೀಕ್ವೆನ್ಸ್ ಆಗಲಿ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಥ ಒಂದು ರಘುವೀರ್ ಹೆಸರೇ ರಘುವೀರ್ ಎಸ್ಟೇಟ್ ಅಂತ. ಆದರೆ ರಘುವೀರಿಗೆ ಏನೂ ಇಲ್ಲ. ಏನೂ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಮಗು ಅಳ್ತಾಯಿತ್ತಂತೆ ಆ ಗುಡಿಸಲಲ್ಲಿ. ಅಳ್ತಾ ಇರುವಾಗ ಮಗುನ ಅಶ್ವಿನಿಂದ ಅಳ್ತಾಯಿತ್ತು ಮಗು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಆ ಮಗುನ ಅಳೋದನ್ನು ಕೇಳಿ ರಾತ್ರಿ 12 ಗಂಟೆಗೆ ಯಾರೋ ಅಕ್ಕಪಕ್ಕದ ಮನೆಯವ್ರು ಬಂದು ಯಾಕೆ ಅಳ್ತಾ ಇದ್ದೆ ಅಂತ. ಇಲ್ಲ, ಅದು ಫುಡ್ ಕೊಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳುವಾಗ ಆ ಅಕ್ಕಪಕ್ಕದ ಮನೆಯವರು ಸ್ಟ್ರೈಟ್ ಹೋಗಿ ಆವತ್ತಿನಲ್ಲಿ ಎಲ್ಲಿದೆ, ಇಲ್ಲೇ ಸಂಯುಕ್ತ ಕರ್ನಾಟಕದ ಥರ ರೆಸಿಡೆನ್ಸಿ ರೋಡಲ್ಲಿ ಕ್ಯಾಶ್ ಫಾರ್ಮಸಿ ಅಂತ ಇದೆ, ಅಲ್ಲಿ ಸಿರಿಲ್ಯಾಕ್ ಅಂತ ಮಗು ತಿಂತಾ ಇದ್ದಂಥ ಫುಡ್, ಅದು ಸಿರಿಲ್ಯಾಕ್ ಡಬ್ಬ ತಂದು ಆ ಮಗುವಿಗೆ ಕೊಟ್ಟು ಸಮಾಧಾನ ಮಾಡಿದ್ವಿ. ಇದು ನನ್ನ ಹತ್ರ ಖುದ್ದು ರಘುವೀರ್ ಹೇಳಿದ ಕತೆ. ಅಂಥ ಬಡತನ. ಎಲ್ಲಿ ಕೋಟ್ಯಾಧಿಪತಿ ಅಪ್ಪ 400, 500, 600 ಕೋಟಿ ಸಂಪಾದನೆ, ಇಲ್ಲಿ ನೋಡಿದರೆ ಬಡತನ. ರಘುವೀರಿಗೆ ಆಗ ಆತ್ಮ ಅಂತ ಒಬ್ಬ ಇದ್ದಿದ್ದು ನಮ್ಮ ಸೂರ್ಯ ಅಂತ. ಅವನು ಹ್ಯಾಟ್ರಿಕ್ ಸೂರ್ಯ ಅಂತೇಳಿ ಹೆಸರಿಟ್ಟಿದ್ದಾನೆ. ಅವನು ಎಲ್ಲ ಕಷ್ಟಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಯವರು ಹ್ಯಾಟ್ರಿಕ್ ಸೂರ್ಯ. ಸ್ವಲ್ಪ ಕತೆ ನನಗೂ ಹೇಳಿದ್ದು ಇದೇ ಹ್ಯಾಟ್ರಿಕ್ ಸೂರ್ಯನೇ. ಅದು ನನಗೆ ಹಿನ್ನೆಲೆಯಲ್ಲಿ ಅವರು ನಡೆದಿದ್ದೇನು ಅಂಥೇಳಿ. ಇದ್ದಕ್ಕಿದ್ದಾಗೆ ಸಿಂಧುವಿಗೆ ಒಂದು ಅವಕಾಶ ಬಂತು ತಮಿಳಿನ ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ. ಹೋಗಿ ಅಲ್ಲಿ ಸೆಟ್ಲ್ ಆದರು. ಇವನು ಏನಾದರೂ ಅವಕಾಶ ಸಿಗ್ಬೋದು ಅಂತ ಅಲ್ಲಿಗೆ ಹೋದ. ಅಲ್ಲಿ ಹೋದರೂ ಏನಾಗಿಲ್ಲ, ಇಲ್ಲಿ ಹೋದರೂ ಏನಾಗಿಲ್ಲ. ಅಂಥ ಒಂದು ದಿನ ಅಲ್ಲಿ ಸುನಾಮಿ ಬಂದ್ಬಿಡ್ತು. ಸುನಾಮಿ ಬಂದು ಹೋದ ಸಂದರ್ಭದಲ್ಲಿ ಆ ಸುನಾಮಿಯಲ್ಲಿ ಸತ್ತವರನ್ನು ಅವರಿಗಾಗಿ ಸಹಾಯಾರ್ಥವಾಗಿ ಅಲ್ಲಿ ಫಿಲ್ಮ್ ಸ್ಟಾರ್ಸ್ ಎಲ್ಲ ಸೇರಿಸ್ಕೊಂಡು ಒಂದು ದುಡ್ಡು ಕಲೆಕ್ಷನ್ ಮಾಡಿ ಅವರಿಗೆ ವಿತರಿಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದರು. ಆಗ ಓಡಾಡಿದವರು ಇದೇ ಸಿಂಧು. ಓಡಾಡ್ತಾ ಇದೇನು ಧೂಳು, ಸುನಾಮಿಯಲ್ಲಿ ಕಿತ್ತು ಬಂದಿತ್ತಲ್ಲ ಧೂಳುಗಳು, ಅದು ಮೂಗಿನ ಒಳಗೆ ಹೋಗಿ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಸಫರಾಗಿ ಆ ಸಿಂಧು ತೀರ್ಕೊಂಡ್ಬಿಟ್ರು. ಯಾರಿಗೂ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಸಿಂಧು ತನ್ನ ಜೀವ ಕಳ್ಕೊಂಡ್ಬಿಟ್ರು. ಈಗ ಪೂರ್ತಿ ಅನಾಥನಾದ ರಘುವೀರ್ ಪೂರ್ತಿ ಅದೇ ಕೊರಗುತ್ತಾ ಇರುವಂಥ ಸಂದರ್ಭದಲ್ಲಿ ಇದೇ ಒಂದು ಅವಕಾಶ ಅಂಥೇಳಿ ಇನ್ನೊಬ್ಬರನ್ನು
ಅದೇ ಮೊದಲು ನೋಡಿದ್ರು ಹುಡುಗಿ, ಆಕೆಯನ್ನು ತಂದು ಮದುವೆ ಮಾಡಿಸಿದ್ರು ರಘುವೀರಿಗೆ. ಆ ಮದುವೆ ಆಯಿತು. ಅಲ್ಲೇ ಒಂದು ಮಗುವಿದೆ, ಅಲ್ಲಿ ಅವಳಿಗೂ ಒಂದು ಮಗುವಿದೆ, ಸಿಂಧುಗೂ ಒಂದು ಮಗುವಿದೆ. ಇಬ್ಬರೂ ದೊಡ್ಡವರಾಗಿದ್ದಾರೆ. ಈಗ ಸಿನಿಮಾದಲ್ಲಿ ಹೇಳುವಾಗೆ ನಾನು ಹೇಳ್ತಾ ಇದ್ದೇನೆ, ದೊಡ್ಡವರಾಗಿದ್ದಾರೆ. ರಘುವೀರ್ ಇದ್ದಕ್ಕಿದ್ದಾಗೆ ಹೊರಟೋಗ್ಬಿಟ್ರು. ಆತ್ಮ ಈಗಲೂ ಓಡಾಡ್ತಾ ಇದೆ. ಆತ್ಮ ಅಂತೇಳಿ ಹೇಳ್ತಾ ಇರೋದು ನಾನು ನಮ್ಮ ಹ್ಯಾಟ್ರಿಕ್ ಸೂರ್ಯನನ್ನು, ದೊಡ್ಡ ಕಥಾ ಕಣಜ. ಆತ ನಂತರ ರಘುವೀರ್ನ ಲೈಫಿನ ಒಂದು ಸ್ಟೋರಿ ಸಿನಿಮಾ ಮಾಡುವಂತಾದರೆ ಹ್ಯಾಟ್ರಿಕ್ ಸೂರ್ಯ ಅಂತ ಹೋದರೆ ಸಾಕು. ಅಷ್ಟು ಕಥೆಗಳು ಅವ್ರ ಹತ್ರ ಇದೆ. ಏನೂ ಮಾಡಿಲ್ಲ ಕೂಡ. ಆತನ ಸ್ನೇಹಿತ ಕೋಟ್ಯಾಧಿಪತಿ ಆಗಿದ್ದರೂ ಕೂಡ ಸ್ನೇಹಿತನೇ ಬಡತನದಲ್ಲಿರುವಾಗ ಇವನೇ ಎಲ್ಲಿಂದ ದುಡ್ಡು ಮಾಡ್ತಾನೆ. ಸೊ ಹೀಗೆ ಒಂದು ಸಿನಿಮಾದಂಥ ಕತೆ ರಘುವೀರ್ ಇನ್ನಿಲ್ಲ. ಅದರ ಮೊದಲು ಒಂದು ಇನ್ಸಿಡೆಂಟ್ ಏನಂದರೆ, ರಘುವೀರ್ ಎಸ್ಟೇಟ್ನಲ್ಲಿ ರಘುವೀರ್ ತಾಯಿ ತೀರ್ಕೊಂಡಾಗ ಒಂದು ಸಮಾಧಿ ಕಟ್ಟಿದರು. ಆ ಒಂದು ಸಮಾಧಿ ಒಂದು ಭಾರಿ ಬ್ಯೂಟಿಫುಲ್ ಆಗಿದೆ. ನಾನು ಹೋಗಿದ್ದೀನಿ, ಅಲ್ಲಿ ನೋಡಿದ್ದೀನಿ. ಅದರ ಪಕ್ಕದಲ್ಲಿ ಒಂದು ಜಾಗ ಖಾಲಿ ಇದೆ. ಯಾಕೆ ಖಾಲಿ ಅಂತ ಹೇಳಿದರೆ, ರಘುವೀರ್ದ ತಂದೆ ಅವಷ್ಟರಲ್ಲೇ ಹೇಳಿದ್ರಂತೆ, ನನ್ನನ್ನೆಲ್ಲಾದರೂ ಸಮಾಧಿ ಮಾಡೋದಿದ್ದರೆ ಅದು ಆ ಸಮಾಧಿಯ ಪಕ್ಕದಲ್ಲೇ ಮಾಡಿ ಅಂಥೇಳಿ. ಅವರಿಗಾಗಿ ಕಾಯ್ತಿದ್ದ ಜಾಗ. ಆಮೇಲೆ ಅದು ಫಿಲ್ಲಪ್ ಆಯಿತು, ಅವ್ರು ತೀರ್ಕೊಂಡ್ರು, ಮುನಿಯಲ್ಲಪ್ಪನವರು. ಸೊ ಇದು ಸಿನಿಮಾನೋ ಲೈಫೇ ಸಿನಿಮಾನೇ ಲೈಫು. ಇಂಥ ಒಂದು ಸ್ಟೋರಿ ನಿಮ್ಮ ಮುಂದೆ ಹೇಳಿದ್ದೀನಿ, ಸ್ವೀಕರಿಸಿ. ಥ್ಯಾಂಕ್ ಯು ವೆರಿ ಮಚ್.